ಓಕೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಸೊ ಈಗ ಟೈಮ್ ಬಂದ್ಬಿಟ್ಟು ಆಲ್ಮೋಸ್ಟ್ 11 ಆಗ್ತದೆ. ಇವಾಗ ಹೊರಡ್ತಾ ಇದೀವಿ. ನಮ್ಮ ಪಯಣ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಬನ್ನಿ, ಎಲ್ಲಿಗೆ ಅಂತ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಆಗ್ಲೇ ಕತ್ತಲ ಆಗ್ಬಿಟ್ಟಿದೆ, ಎಲ್ಲ ಮಲಗಿದ್ದಾರೆ. ಕತ್ತಲು ಖಂಡಿತವಾಗ್ಲೂ ಆಗಿರುತ್ತೆ. ರೋಡ್ ಎಲ್ಲ ಫುಲ್ ಖಾಲಿ ಖಾಲಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸೊ ಇದು ನನ್ನ ಔಟ್ಫಿಟ್ ನಿಮಗೆ ಶೇರ್ ಮಾಡ್ತೀನಿ ಆಮೇಲೆ. ಸೊ ಬನ್ನಿ ಹೋಗೋಣ, ಮುಂದೆ ಸಿಗ್ತೇನೆ ನಿಮಗೆ. ನಾವು ಇವಾಗ ಟೋಲಲ್ಲಿ ಸ್ಟಾಪ್ ಮಾಡಿದ್ದೀವಿ. ಚಿತ್ರದುರ್ಗದಲ್ಲಿದ್ದೀವಿ. ಸೊ ನೋಡ್ತಾ ಇರ್ಬೋದು, ತುಂಬಾ ವೆಹಿಕಲ್ಸ್ ಇದೆ. ಆಲ್ಮೋಸ್ಟ್ ಈಗ ಟೈಮ್ ಬಂದ್ಬಿಟ್ಟು 3 o'clock ಆಗಿದೆ. ಬಟ್ ಸ್ಟಿಲ್ ವೆಹಿಕಲ್ಸ್ಗೆ ಏನು ಕಡಿಮೆ ಇಲ್ಲ. ಫುಲ್ ನೈಟ್ ಹೊತ್ತು ಬಂದರೆ ಈ ರೀತಿಯಾದಂಥ ಗಾಡಿ ಅಂತೂ ಇದರಿಂದನೇ ಅರ್ಧ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ. ಸಖತ್ತು ವೆಹಿಕಲ್ಸು. ಮಾರ್ನಿಂಗ್ ಅಟ್ಲೀಸ್ಟ್ ಒಂದು ಸ್ವಲ್ಪ ಫ್ರೀ ಇರುತ್ತೆ, ಬಟ್ ಈ ಟೈಮಲ್ಲಿ ತುಂಬಾ ವೆಹಿಕಲ್ಸ್ ಇದೆ. ನೀವು ನೋಡ್ತಾ ಇರ್ಬೋದು, ನೋಡಿ ಎಷ್ಟು ವೆಹಿಕಲ್ಸ್ ಸ್ಟಾಪ್ ಆಗಿರೋ ವೆಹಿಕಲ್ಸ್ ಇದು. ಮೂವ್ ಆಗ್ತಿರೋ ವೆಹಿಕಲ್ಸ್ ಇನ್ನೂ ಜಾಸ್ತಿನೇ ಇದೆ. ಸೊ ಈಗ ಆಲ್ಮೋಸ್ಟ್ ಟೈಮ್ 3 o'clock ಆಗಿದೆ. ಬಟ್ ಸ್ಟಿಲ್ ಒಂದು ಒಳ್ಳೆ ಜರ್ನಿನೇ ಅನಿಸ್ತಾ ಇದೆ. ಬಟ್ ಓಕೆ, ಎಂಜಾಯ್ ಮಾಡ್ತಾ ಇದ್ದೀವಿ. ಎಲ್ಲ ಕ್ಷಣನೂ ಎಂಜಾಯ್ ಮಾಡಬೇಕಲ್ವಾ. ಸೊ ಐ ಆಮ್ ಎಂಜಾಯಿಂಗ್ ಎವ್ರಿ ಮೂಮೆಂಟ್. ಸೊ ಐ ಆಮ್ ಫೀಲಿಂಗ್ ಗುಡ್. ಸೊ ಮತ್ತೆ ಸಿಗ್ತೇನೆ ನಿಮಗೆ, ಓಕೆನಾ? ಹೋಗ್ತಲೇ ಎಷ್ಟು ಟೈಮು 3 o'clock ಆಗಿದೆ. ಹೆಂಗನ್ಸ್ತೈತೆ ಡ್ರೈವ್ ಮಾಡ್ತಾ ಇರೋದು? ಸೂಪರ್ ಆಗಿದೆ ಡ್ರೈವ್ ಮಾಡೋದು. ಇವರೇ ಡ್ರೈವ್ ಮಾಡ್ತಾ ಇರೋದು, ಅದಕ್ಕೆ ಇಷ್ಟು ಬೇಗ ಬಂದಿದ್ದೀವಿ. ಮಾರ್ನಿಂಗ್. ಸೊ ನಾವಿವಾಗ ಧಾರವಾಡಲ್ಲಿದ್ದೀವಿ. ಇನ್ನೊಂದು 2 hours ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಆಗಿಬಿಡ್ತೀವಿ. ಸೊ ಆಲ್ಮೋಸ್ಟ್ ಮಾರ್ನಿಂಗ್ 6:30 ಆಗ್ತಾಯಿದೆ ಟೈಮು. ತೋರಿಸ್ತೀನಿ ನಿಮಗೆ ಇದು ಹೇಗಿದೆ ಅಂತ. ಸೊ ಹಾಗೆ ಆನ್ ದ ವೇ ಬರ್ತಾ ಇದ್ವಲ್ಲ, ಆಗಲ್ಲಿ ಧಾರವಾಡನಲ್ಲಿ. ಸೊ ಇಲ್ಲಿ ಧಾರವಾಡ ಪೇಡನ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಮಿಶ್ರ ಪೇಡಾಗೆ ಹೋಗಿದ್ದೆ. ಸೊ ಅಲ್ಲಿ ನಮ್ಮ ಒಂದು ಧಾರವಾಡ ಪೇಡನ ತಗೊಂಡು ಹೊರಡ್ತಾ ಇದ್ದೀವಿ. ಸೊ ಇಲ್ಲಿ ಬಂದ್ಬಿಟ್ಟು ಧಾರವಾಡ ಪೇಡ 1 kgಗೆ 580 ಸಮಥಿಂಗ್ ಇತ್ತು. ಸೊ ನಾವು ಸ್ವಲ್ಪ ತಗೊಂಡು ಒಂದು 1/2 kg ಅಷ್ಟು ತಗೊಂಡು ನಾವು ಹೊರಡ್ತಾ ಇದ್ವಿ. ಸೊ ಬನ್ನಿ, ನೆಕ್ಸ್ಟ್ ಏನಾಗುತ್ತೆ ತೋರಿಸ್ತೀನಿ. ಕೂಚು. ಸೊ ಧಾರವಾಡಲ್ಲಿ ಧಾರವಾಡ ಪೇಡ ತಗೊಂಡಿದ್ದೀವಿ. ಹೇಗಿದೆ? ಚೆನ್ನಾಗಿದೆ. ನಾವಿವಾಗ ಧಾರವಾಡದಲ್ಲಿ ಧಾರವಾಡ ರೊಟ್ಟಿ ತಿನ್ನಕ್ಕೆ ಬಂದಿದ್ದೀವಿ. ಜೋಳದ ರೊಟ್ಟಿ ತಿನ್ನಕ್ಕೆ ಬಂದಿದ್ದೀವಿ. ಇಲ್ಲಿಯ ಸ್ಪೆಷಲ್. ಸೊ ತಿನ್ಬಿಟ್ಟು ಹೇಗಿತ್ತು ಅಂತ ನಿಮಗೂ ಕೂಡ ಹೇಳ್ತೇನೆ. ಸೊ ನಾವಿವಾಗ ಧಾರವಾಡ ರೊಟ್ಟಿ ತಿನ್ಲಿಕ್ಕೆ ಬಂದಿದ್ವಿ. ಈ ರೊಟ್ಟಿ ಆ್ಯಂಡ್ ಅವ್ರು ಕೊಟ್ಟಿದ್ದಂಥ ಪಲ್ಯ ಎಲ್ಲನೂ ಕೂಡ ತುಂಬಾ ಚೆನ್ನಾಗಿತ್ತು. ಹಾಗೆ ಅವ್ರ ಮನೆಯೂ ಇದು 30 to 40 years ಹಳೆ ಮನೆ, ಹಿಂದಿನ ಮನೆ. ಸೊ ನಾನು ಕೂಡ ಈಗಿನ ಜನರೇಷನ್ ಈ ರೀತಿಯಾದಂಥದ್ದೊಂದು ನೋಡಿರಲ್ಲ ಅಲ್ವಾ, ನಾನು ಕೂಡ ನೋಡಿರಲಿಲ್ಲ. ಸೊ ಹಾಗೆ ಒಂದು ಸಲ ನೋಡಲಿ ಎಲ್ಲರೂ ಅಂತ ಹೇಳ್ಬಿಟ್ಟು ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಅವ್ರ ಪರ್ಮಿಷನ್ ತೊಗೊಂಡು, ಮೇಡಮ್ ನಾನು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೋತೀನಿ ಅಂತ ಹೇಳಿದಕ್ಕೆ ಖಂಡಿತವಾಗ್ಲೂ ತೊಗೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು 1-2 ಕ್ಲಿಪ್ಪಿಂಗ್ನ ತೊಗೊಂಡು ಅವ್ರ ಮನೇನ ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನೋಡ್ಬೋದು, ತುಂಬ ಹಳೆ ಮನೆ ಇದು, 40 years ಹಿಂದಿನ ಮನೆ.
ಅವ್ರು ತುಂಬ ನೀಟಾಗೂ ಕೂಡ ಮೇಂಟೈನ್ ಮಾಡ್ಕೊಂಡಿದ್ದಾರೆ, ಏನು ತುಂಬ ಗಲೀಜಾಗಿರಲಿಲ್ಲ. ಆ್ಯಂಡ್ ಔಟ್ ಸೈಡ್ ಅವರದ್ದು ಒಂದು ಹೋಟೆಲ್ ಇದ್ದಿದ್ದು, ಸೊ ಅಲ್ಲೇ ನಾವು ಊಟ ಮಾಡಿದ್ದು. ಸೊ ನಾವಿವಾಗ ಹೋಗ್ತಾ ಇದ್ದೀವಿ ವೇನಲ್ಲಿ. ಹಾಗೆ ಅಲ್ಲಿ ಹಾಲು ಸಿಕ್ತು ಅಂತ ತಗೊಂಡು ಹಾಲನ್ನ ಕೂಡ ಕಾಯಿಸ್ಕೊತಾ ಇದ್ದೀವಿ. ಇಲ್ಲಿ ಗ್ಯಾಸ್ ತಂದಿದ್ದೀವಿ, ಒಂದು ಹಾಲಿಗೆ ಒಂದು ಸರಿಗೆಲ್ಲ ಬೇಕಾಗುತ್ತೆ ಅಂತ ಗ್ಯಾಸ್ನ ಕ್ಯಾರಿ ಮಾಡ್ತಿದ್ದೀವಿ. ಸೊ ಅದರಲ್ಲಿ ನಾನು ಇವಾಗ ಕಾಯಕ್ಕಿಟ್ಟಿದ್ದೀನಿ. ಒಳ್ಳೆ ನೇಚರ್ ಇದೆ, ಹಾಲು ಬಿಸಿ ಮಾಡ್ಕೊತಾ ಇದ್ದೀವಿ. ಸೊ ಅಲ್ಲಿ ಸ್ವಲ್ಪ ಇನ್ವೆಸ್ಟಿಗೇಷನ್ ನಡೀತಾ ಇದೆ. ಇದು ಆ್ಯಕ್ಚುಲಿ ದಾವಣಗೆರೆ, ಇದು ದಾವಣಗೆರೆ. ಸೊ ಓಕೆ, ನಾವು ನಮ್ಮ ಒಂದು ಬ್ರೇಕ್ಫಾಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಏನು ಮಾಡೋದು ಅಂತ ನಾವೀಗ ಈಗ ಆಲ್ಮೋಸ್ಟ್ 160 ಕಿಲೋಮೀಟರ್ಸ್ ಇದೆ ನಮ್ಗೆ ಇಲ್ಲಿಂದ. ಹೋಗಿ ರೀಚ್ ಆಗಿ ನಾವು ರೂಮ್ ಹೋಗಿ ಆಮೇಲೆ ನಿಮಗೆ ಸಿಗ್ತೇನೆ, ಓಕೆನಾ? ಸೊ ನಾವು ಅಲ್ಲಿಂದ ಮುಂದೆ ಹೊರಟ ಮೇಲೆ ಇಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಯಿತು ನಮಗೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಇಲ್ಲಿ ವೆದರ್ ಅಂತೂ. ಸೊ ನೀವು ನೋಡ್ತಾ ಇರ್ಬೋದು, ಫುಲ್ಲು ಫಾರೆಸ್ಟ್ ಇದು. ಸೊ ಈ ವೇನಲ್ಲಿ ಗಿಡ ಮರ ಎಲ್ಲನೂ ತುಂಬಾ ಜಾಸ್ತಿ ಇತ್ತು. ಆ್ಯಂಡ್ ಇಲ್ಲಿನ ರೋಡ್ ಕಂಡೀಷನ್ ನೀವು ನೋಡ್ತಾ ಇರ್ಬೋದು. ಸೊ ಇದು ಯಾವ ನಾವು ಬರುವಂಥ ದಾರಿ ಈ ರೀತಿಯಾಗಿತ್ತು. ಸೊ ಈ ಗೋವಾಗೆ ಬರಲಿಕ್ಕೆ ಇನ್ನು ಬೇರೆ ರೂಟ್ ಇರ್ಬೋದೇನೋ, ನನಗೆ ಗೊತ್ತಿಲ್ಲ, ಇತ್ತು ಅಂತ ಹೇಳ್ತಾಯಿದ್ರು. ಸೊ ನೀವು ನೋಡಿಕೊಂಡು ಬರುವಾಗ ಒಳ್ಳೆ ರೂಟಲ್ಲಿ ಬನ್ನಿ. ನೋಡಿ, ಇಷ್ಟು ಹಾಳಾಗಿದೆ ಮಳೆ ಬಂದು ರೋಡು. ಬಟ್ ಇನ್ನು ಇಲ್ಲೇನು ಸರಿ ಮಾಡಲಿಲ್ಲ. ಥ್ಯಾಂಕ್ ಗಾಡ್ ನಾವು ಸೇಫಾಗಿ ಅಲ್ಲಿಂದ ಬಂದ್ವಿ. ಸೊ ನಾವಿವಾಗ ಇಲ್ಲಿ ದೂದ್ ಸಾಗರ್ ಹತ್ರ ಹೋಗ್ತಾ ಇದ್ದೀವಿ. ಇದೊಂದು ಮಿನಿ ಅಂತ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಫುಲ್ ಕರ್ವ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ವೆದರ್ ನೋಡ್ತಾ ಇದ್ರಲ್ಲ, ಆ್ಯಂಡ್ ನಿಮ್ಗೆ ಇಲ್ಲಿ ಕೇಳ್ತಾ ಇರ್ಬೋದು ನೀರಿನ ಸೌಂಡು ಎಷ್ಟು ಕೇಳಿಸ್ತಾ ಇದೆ ಅಂತ. ಆ್ಯಂಡ್ ನಾವು ಬರುವಂಥ ವೇನಲ್ಲಿ ನಮಗೆ ಸಿಕ್ಕಿದಂಥ ಒಂದು ಚಿಕ್ಕ ಫಾಲ್ಸ್ ಥರ ಇತ್ತದು. ಸೊ ಅಲ್ಲಿ ನಾವು ಸ್ವಲ್ಪ ನೀರಲ್ಲಿ ಆಟ ಆಡಿಕೊಂಡು ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಒಂದು 5 to 10 ಮಿನಿಟ್ಸ್ ಅಲ್ಲೇ ಸ್ಪೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಹಾಯ್ ಹೇಳು ಮನೆ. ಸೊ ಓಕೆ ಫ್ರೆಂಡ್ಸ್, 8 o'clock ಆಗ್ತಾ ಇದೆ. ಸೊ ನಾವು ರೂಮ್ನಲ್ಲಿ ರೀಚ್ ಆಗಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಟೈಟಲ್ ನೋಡಿ ಗೊತ್ತಾಗಿರ್ಬೋದು ನಾವು ಎಲ್ಲಿಗೆ ಬಂದಿದ್ದೀವಿ ಅಂಡ್ ಏನು ರೀಸನ್ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಸೊ ಏನು ರೀಸನ್ ಅಂದರೆ, ನನ್ನ ಒಂದು ಬರ್ಡೇ September 13th ನನ್ನ ಬರ್ಡೇ. ಸೊ ಇದು ನನ್ನ ಒಂದು 25th ಇಯರ್ನ ಒಂದು ಬರ್ಡೇ ಆಗಿರುತ್ತೆ. ಸೊ ಈ 25th ಇಯರ್ ಬರ್ಡೇ ನನ್ನ ಒಂದು ಸ್ಪೆಷಲ್ ಡೇ ನ ಸ್ಪೆಷಲ್ ರೀತಿಯಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳಿ ನಾವು ಗೋವಾಗೆ ಬಂದಿದ್ದೀವಿ. ನನ್ನ ಹಸ್ಬೆಂಡ್ ನನ್ನ ಗೋವಾ ಕರ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಮುಂದಿನ ವ್ಲಾಗ್ನಲ್ಲಿ ಅವ್ರು ನನಗೆ ಏನು ಗಿಫ್ಟ್ ಕೊಡ್ತಾ ಇದ್ದಾರೆ ಆ್ಯಂಡ್ ಯಾವ ರೀತಿಯಾಗಿ ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದನ್ನ ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ನಾವು ಎಲ್ಲಿದ್ದೀವಿ ಆ್ಯಂಡ್ ನಮ್ಮ ರೂಮ್ ಯಾವ ರೀತಿಯಾಗಿದೆ ಅನ್ನೋದನ್ನ ಕೂಡ ನಾನು
ಅಪ್ಕಮಿಂಗ್ ಬ್ಲಾಗ್ಸ್ ಅಂದ್ರೆ ನೆಕ್ಸ್ಟ್ ಬರುವಂತ ಬ್ಲಾಗ್ಗಳಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಓಕೆನಾ. ಅಂಡ್ ನಾವು ಆಲ್ಮೋಸ್ಟ್ ಇರುವಂತ ಫ್ಲೋರ್ ಆಲ್ಮೋಸ್ಟ್ 3rd ಫ್ಲೋರ್ ನಲ್ಲಿ ಇದೀವಿ ನಾವು. ಇಲ್ಲಿಂದ ವ್ಯೂ ಮಾತ್ರ ತುಂಬಾನೇ ಚೆನ್ನಾಗಿದೆ. ನಮ್ಗೆ ರೂಮ್ ಹುಡ್ಕದೆ ಒಂದು ದೊಡ್ಡ ತಲೆನೋವು ಆಗ್ಬಿಟ್ಟಿತ್ತು, ಬಿಕಾಸ್ ನಾವ್ ಯಾವ್ದು ಪ್ರೀ ಬುಕಿಂಗ್ ಮಾಡಿರ್ಲಿಲ್ಲ. ಸೊ ಅದನ್ನೇ ಒಂದು ಸ್ವಲ್ಪ ಕಷ್ಟ ಆಯ್ತಿಲ್ಲ, ಏನೋ ಬೇರೆ ಕಚ್ಚಿಬಿಟ್ಟಿದೆ. ಸೊ ಅದನ್ನ ಒಂದು ಸ್ವಲ್ಪ ಟೈಮ್ ಆಗಿತ್ತು. ಸೊ ಎಲ್ಲ ಆಗಿ ಜೋಶ್ವಾಗೂ ಸ್ವಲ್ಪ ಸ್ನಾನ ಮಾಡಿಸಿ ಅವನಿಗೂ ನಾವು ಆಲ್ಮೋಸ್ಟ್ ನಿನ್ನೆ ಅಂದ್ರೆ ಲೈಕ್ 11 o'clock ಮನೆ ಬಿಟ್ಟಿದ್ದು. ಅಂಡ್ ನಾವಿಲ್ಲಿ ರೀಚ್ ಆಗಿದ್ದು ಥರ್ಸ್ಡೇ ಅಲ್ಲ, ವೆಡ್ನೆಸ್ಡೇ 11 o'clock ಬಿಟ್ಟಿದ್ದು. ಅಂಡ್ ನಾವು ರೀಚ್ ಆಗಿದ್ದು ಥರ್ಸ್ಡೇ ಟೈಮ್ ಬಂದ್ಬಿಟ್ಟು 4 o'clock ಆಗಿತ್ತು ಆಲ್ಮೋಸ್ಟ್ ನಾವು ರೂಮ್ ಅಲ್ಲಿ ಎಂಟರ್ ಆಗೋಷ್ಟೊತ್ತಿಗೆ. ಸೊ ಇಷ್ಟು ಲಾಂಗ್ ಟೈಮ್ ಇಂದ ನಾವು ಜರ್ನಿ ಮಾಡ್ಕೊಂಡು ಬಂದು ಅವನಿಗೂ ಕೂಡ ಸ್ವಲ್ಪ ಇರಿಟೇಟ್ ಆಗಿತ್ತು. ಸೊ ನಾವು ರೀಚ್ ಆಗಿದ್ವಿ. ಇಲ್ಲಿ ಡೇ ಆಲ್ಮೋಸ್ಟ್ ನಾವು ಪ್ಲಾನ್ ಮಾಡಿ ಇರ್ಬೇಕು ಅಂತ ಪ್ಲಾನ್ ಮಾಡಿದ್ವಿ. ಸೊ ನೋಡೋಣ ನಮ್ಗೆ ಯಾವ ರೀತಿಯಾಗಿ ಅಂದ್ರೆ ನಮ್ಗೆ ಇಲ್ಲಿ ಸೆಟ್ ಯಾವ ರೀತಿ ಆಗುತ್ತೆ, ಜೋಶ್ವಾ ಯಾವ ರೀತಿ ಕಂಫರ್ಟ್ ಆಗಿರ್ತಾನ ಅಂತ ನೋಡ್ಕೊಂಡು ನಾವ್ ಇರೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಅಂಡ್ ನನ್ಗೆ ಒಂದು ವ್ಯೂನ ಇಲ್ಲಿಂದ ತೋರಿಸ್ಬೇಕಂತ ಇಷ್ಟ. ಸೊ ನೀವು ಕಾಣಿಸ್ತಾ ಇದೆ, ನೀಟಾಗಿ ಕಾಣಿಸ್ತಾ ಇದೆ ಆಕ್ಚುಲಿ. ಇಲ್ಲಿ ಎಲ್ಲರೂ ಫುಟ್ಬಾಲ್ ಆಡ್ತಾ ಇದ್ದಾರೆ, ನೀವು ನೋಡ್ತಾ ಇರ್ಬೋದು. ಇದೊಂದು ಬ್ಯೂಟಿಫುಲ್ ಆದಂತ ವ್ಯೂ ಆಕ್ಚುಲಿ ನಮ್ಮ ರೂಮ್ ಇಂದ. ಲೈಟ್ ಹಾಕೊಂಡು ಸ್ವಲ್ಪ ಮಳೆ ಬಂತು, ಬಟ್ ಸ್ಟಿಲ್ ಆದ್ರೂ ಕೂಡ ಅವ್ರು ಯಾರು ಹೋಗ್ದೇನೆ ಆಟ ಆಡ್ತಾ ಇದ್ದಾರೆ. ಅಂಡ್ ಇಲ್ಲಿಂದ ಕೂಡ ನನ್ನ ವ್ಯೂ ತೋರಿಸ್ತೀನಿ ನಿಮ್ಗೆ ರೂಮ್ ಇಂದ. ನಾನು ಕಂಪ್ಲೀಟ್ ಆಗಿ ನನ್ನ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತೀನಿ, ಓಕೆನಾ. ನೀವು ಯಾವಾಗಾದ್ರೂ ಬಂದಾಗ ನೆಕ್ಸ್ಟ್ ನಿಮ್ಗೂ ಕೂಡ ಯೂಸ್ ಆಗ್ಲಿ ಅಂತ ಹೇಳಿ ನಾನು ಈ ವಿಡಿಯೋನ ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ನಾನು ಸ್ವಲ್ಪ ನನ್ನ ಡಿನ್ನರ್ನ ಕಂಪ್ಲೀಟ್. ಸೊ ನಾವ್ ಇವತ್ತೆಲ್ಲೂ ಹೊರಗೆ ಹೋಗ್ತಾ ಇಲ್ಲ, ಬಿಕಾಸ್ ನಮ್ಗೆ ಫುಲ್ ಟಯರ್ಡ್ ಆಗ್ಬಿಟ್ಟಿದೆ. ಸೊ ಇವತ್ತು ಈ ರೂಮಲ್ಲೇ ನಮ್ಮ ಡೇನ ಕಂಪ್ಲೀಟ್ ಮಾಡ್ಕೊಳ್ತೀವಿ. ಸೊ ನಾಳೆಯಿಂದ ಹೊರಗೆ ಹೋಗ್ತೀವಿ, ಆಗ ನನ್ನ ಡೇನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನನ್ನ ಡಿನ್ನರ್ನ ಮುಗಿಸಿ ಡಿನ್ನರ್ನ ಆದ್ಮೇಲೆ ನಾನು ನಿಮಗೆ ಸಿಗ್ತೇನೆ, ಓಕೆನಾ. ಸ್ವಲ್ಪ ಜೋಶವಾಗಿ ಹಾಲು ಆರಕ್ಕೆ ಇಟ್ಟಿದ್ದೀನಿ, ಹಾರ್ಲಿ. ಬನ್ನಿ ಕಾಫಿ ಕುಡಿಯೋಣ. ಕಾಫಿಗೂ ಬ್ಯೂಟಿಫುಲ್ ಆದಂತ ವ್ಯೂಗೂ ಕೂಡ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಆಕ್ಚುಲಿ ಟ್ರಾವೆಲಿಂಗ್ ಮಾಡಿದ್ರೆ ಸ್ವಲ್ಪ ಕಷ್ಟ, ಬಟ್ ಸ್ಟಿಲ್ ಏನಾದ್ರು ಒಂದು ಪಡ್ಕೋಬೇಕಂದ್ರೆ ಏನಾದ್ರು ಕಳ್ಕೋಬೇಕು ಅಂತ ಹೇಳ್ತಾರಲ್ಲ, ಸೊ ಆ ರೀತಿಯಾಗಿದೆ ಅಷ್ಟೇನೆ. ನಮ್ಗೆ ಎಂಟರ್ಟೈನ್ಮೆಂಟ್ ಎಲ್ಲ ಸಿಗ್ಬೇಕು ಅಂದ್ರೆ ಕಷ್ಟ ಪಡ್ಲೇಬೇಕಾಗತ್ತೆ. ಸೊ ಇದಾಗಿರುತ್ತೆ. ಅಂದ್ರೆ ನಮ್ ಕಡೆ ಸಿಗೋ ತರ ಹಾಲೆಲ್ಲ ಇಲ್ಲಿ ಸಿಗೋದಿಲ್ಲ, ಬೇರೆ ಬೇರೆ ಪ್ರಾಡಕ್ಟ್. ನಾನು ತುಪ್ಪನೂ ಕೇಳಿದೆ, ಜಸ್ಟ್ ಹೋಗ್ಬೇಕಾಗಿತ್ತು. ಸೊ ಅದು ಕೂಡ ಇಲ್ಲಿ ಸಿಗ್ಲಿಲ್ಲ. ಅಂಡ್ ಹಾಲು ಕೂಡ ಇಲ್ಲಿ ಬೇರೆ ಬೇರೆ ಸಿಗುತ್ತೆ. ಎಷ್ಟ್ ದಿನ ಇರ್ತೀವಿ? 5 days ಇರ್ತೀವಿ. ಸೊ ನನ್ ಬರ್ಡೇಗೆ ಏನ್ ಕೊಡ್ತಾ ಇದ್ದೀವಿ? ಏನ್ ಕೊಡ್ತಿದ್ಯಾ? ಏನೋ ಗಿಫ್ಟ್ ಕೊಡ್ತಾ ಇದ್ದೀನಿ ನಮ್ಮ. ಅದೇ ಏನ್ ಗಿಫ್ಟ್? ಏನೋ ನಾವು ಕೊಟ್ಟಿದ್ದು ಇಸ್ಕೋಬೇಕಷ್ಟೇ. ನೋಡೋಣ ಏನ್ ಕೊಡ್ತಾರೆ ಅಂತ ವೇಟ್ ಮಾಡ್ತಾ ಇದ್ದೀನಿ. ಓಕೆ, ವೇಟ್ ಮಾಡೋದು ತಂದು ಕೊಡ್ತೀನಿ. ಓಕೆ. ಜೋರ್ ಮಳೆ ಸ್ಟಾರ್ಟ್ ಆಯ್ತು ನೋಡಿ. ತೋರಿಸ್ಬೇಕಿತ್ತು ಅಂತ ಮತ್ತೆ ವಿಡಿಯೋ ಮಾಡ್ತಿದ್ದೆ. ಈ ಸೀರೀಸ್ ಬಂದ್ಬಿಟ್ಟು ನನ್ನ ಗೋವಾ ಸೀರೀಸ್ ಆಗಿರುತ್ತೆ. ಸೊ ನಾವು ಬಂದಿರೋದು ಗೋವಾಗೆ. ನಾವು ನಾರ್ತ್ ಗೋವಲ್ಲಿ ಇರ್ಬೇಕಂತ ಅನ್ಕೊಂಡಿದ್ವಿ. ಸೊ ನಾರ್ತ್ ಗೋವಾದ್ದು ಯಾವ ರೀತಿಯಾಗಿರುತ್ತೆ ಇಲ್ಲಿ ಪ್ಲೇಸಸ್ ಅಂದ್ಬಿಟ್ಟೆಲ್ಲ ನನಗೆ ಶೇರ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಅಂಡ್ ನಾವು ಕ್ಯಾಸಿನೋಗೂ ಕೂಡ ಪ್ಲಾನ್ ಮಾಡಿದ್ವಿ, ಬಟ್ ಏನಂದ್ರೆ ಅಲ್ಲಿ ಚಿಕ್ಕ ಮಗುನ ಅಲೋ ಮಾಡ್ತಾರೆ, ಬಟ್ ಮಗು ಜೊತೆ ತಾಯಿ ಕಂಪಲ್ಸರಿ ಇರ್ಬೇಕು. ಮಗು ಎಲ್ಲಿರುತ್ತೋ ಅಲ್ಲೇ ಇರ್ಬೇಕು. ತಾಯಿ ಎಲ್ಲಿರ್ತಾಳೆ, ಮಗು ಅಲ್ಲಿ ಇರಂಗಿಲ್ಲ. ಸೊ ಅದಕ್ಕೋಸ್ಕರ ನಾವು ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಅದನ್ನ ಇಲ್ಲಾಂದ್ರೆ ಒಂದ್ ಸ್ವಲ್ಪ ದೊಡ್ಡವನಿದ್ರೆ ನಾವು ಅದಕ್ಕೂ ಕೂಡ ಹೋಗೋಣ ಅಂತ ಪ್ಲಾನ್ ಮಾಡಿದ್ವಿ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಆದ್ರೆ ಖಂಡಿತವಾಗ್ಲೂ ಹೋಗೋಣ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೂ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಮುಂದಿನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಬ್ಲಾಗ್ಗಳ ಮುಂದೆ ನಿಮ್ಮ ಮುಂದೆ ಬರ್ತೇನೆ. Until then, take care. Bye bye. Lots of love.